ಹಾಯ್ ಫ್ರೆಂಡ್ಸ್, ಮನ್ರೂತ್ ಅಡ್ವೈಸರ್ಸ್ಗೆ ಮತ್ತೆ ಸ್ವಾಗತ. ನಾನು ನಿಮಗೆ ಲಾಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಇಂಟ್ರೊಡಕ್ಟ್ ಮಾಡಿದ್ದೆ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು ಏನೇನು ನೋಡಬೇಕು ಅಂದರೆ ಕಂಪ್ನಿ ಬ್ಯಾಲೆನ್ಸ್ ಶೀಟ್ಸು, ನೆಟ್ ಪ್ರಾಫಿಟ್ಟು, ಆಮೇಲೆ ಇಯರಿಂದ ಇಯರಿಗೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆಯಾ, ಆಮೇಲೆ ಕಂಪ್ನಿ ಹೋಲ್ಡಿಂಗಲ್ಲಿ ಶೇರ್ ಹೋಲ್ಡರ್ಸ್ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, ಪಬ್ಲಿಕ್ ಹೋಲ್ಡಿಂಗ್ ಎಷ್ಟಿದೆ, ಮತ್ತು FII ಮತ್ತು DIIಗಳು ಎಷ್ಟು ಹೋಲ್ಡಿಂಗ್ಸ್ ಎಷ್ಟಿದೆ ಅಂತ ನೋಡಿದರೆ ನಿಮಗೆ ಒಂದು ಒಳ್ಳೆ ಸ್ಟ್ರಾಂಗ್ ಫಂಡಮೆಂಟಲ್ ಇರೋಂಥ ಕಂಪ್ನಿಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಆಮೇಲೆ ಅದೇ ರೀತಿ ನಿಮಗೆ ಇವಾಗ ಕೆಲವು ರೇಷಿಯೋಸ್ ಹೇಳಿದೆ, ಅಂದರೆ ROE, ROCE, ಆಮೇಲೆ ROA, PE ರೇಷಿಯೋ, PB ರೇಷಿಯೋ, ಈ ಥರದ್ದೆಲ್ಲ ಹೇಳಿದ್ದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇವತ್ತು ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಏನಿದು ರಿಟರ್ನ್ ಆನ್ ಈಕ್ವಿಟಿ ಅಂತಂದರೆ, ಸಪೋಸ್ ಇವಾಗ ನಾನು ಹೇಳಿದೆ, ಈಗ ಪ್ರೈಮರಿ ಮಾರ್ಕೆಟ್ ನಮ್ಮದು ಲೋಕಲ್ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೇನು? ಆ ಕಂಪ್ನಿ ಪ್ರಾಡಕ್ಟ್ಸು ಒಂದು ಲೋಕಲ್ ಮಾರ್ಕೆಟಲ್ಲಿ ಸೇಲ್ ಆಗೋದನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಅದನ್ನೇ ಡಿಮ್ಯಾಟಲ್ಲಿ ಶೇರ್ಸ್ನ ನಾವು ನಾವು ಪರ್ಚೇಸ್ ಮಾಡೋದನ್ನು ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ. ಓಕೆನಾ? ಅಂದರೆ ಕ್ಯಾಶುಯಲಾಗಿ ನಿಮಗೆ ಹೇಳಬೇಕು ಅಂತಂದರೆ, ಸಪೋಸ್ ಇವಾಗ ನಾವೆಲ್ಲ ಯಾವುದಾದ್ರೂ ಒಂದು ಕಂಪ್ನಿಗೆ ನಾನು ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು ಆ ಕಂಪ್ನಿಯ ಶೇರ್ ಹೋಲ್ಡರ್, ಅಂದರೆ ಆ ಕಂಪ್ನಿಯ ಓನರ್ ಥರ. ಈಗ ನೀವು ಇವಾಗ ಸಪೋಸ್ ಇವಾಗ ABC ಅನ್ನೋ ಒಂದು ಕಂಪ್ನಿ ಒಂದಿಷ್ಟು ಶೇರ್ಸ್ನ ಇಶ್ಯೂ ಮಾಡುತ್ತೆ, ಅಂದರೆ ಈ ಲಿಸ್ಟಿಂಗ್ ಮಾಡುತ್ತೆ. ಇವಾಗ ಸಪೋಸ್ ಇವಾಗ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ, ಡಿಫೆನ್ಸ್ ಸ್ಟಾಕು, ಸನ್ ಫಾರ್ಮಾ ಅಂದರೆ ಫಾರ್ಮಾಕ್ಯೂಟಿಕಲ್ ಸ್ಟಾಕ್ಸು, ನಿಫ್ಟಿಯಲ್ಲಿ ಸುಮಾರು ಸ್ಟಾಕ್ಸ್ಗಳಿದ್ದಾವೆ, ಆಮೇಲೆ ಸುಮಾರು ಸ್ಟಾಕ್ಸ್ಗಳಿದ್ದಾವೆ, ಸುಮಾರು ಕಂಪ್ನಿಗಳಿದ್ದಾವೆ. ಆ ಕಂಪ್ನಿಗಳೆಲ್ಲ ಏನು ಮಾಡಿದ್ದಾವೆ, ಲಿಸ್ಟಿಂಗ್ ಮಾಡಿದ್ದಾವೆ. NSEಯಲ್ಲಿ ಲಿಸ್ಟಿಂಗ್, NSE ಮತ್ತು BSEಯಲ್ಲಿ ಲಿಸ್ಟಿಂಗ್ ಮಾಡಿದ್ದಾರೆ. ಓಕೆನಾ? ಆ ಸ್ಟಾಕ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಸೊ ನಾನು ಶೇರ್ ಹೋಲ್ಡರ್. ಓಕೆನಾ? ಇದೇ ಥರ FIIಗಳು, DIIಗಳು ಎಲ್ಲ ಸುಮಾರು ಜನ ಇನ್ವೆಸ್ಟ್ ಮಾಡಿರ್ತಾರೆ. ಅವರಿಗೆ ಒಂದು ಕ್ಯಾಪಿಟಲ್ ಆಗುತ್ತೆ, ಅಂದರೆ ಒಂದು ಕ್ಯಾಪಿಟಲ್ ಅಮೌಂಟ್ ಅವ್ರಿಗೆ ಸಿಗುತ್ತೆ. ಆ ಕ್ಯಾಪಿಟಲ್ ಏನು ಅಮೌಂಟ್, ಆ ಈಕ್ವಿಟಿ ಪರ್ಚೇಸ್ ಮಾಡೋ ಮುಖಾಂತರ ಅವರಿಗೆ ಏನು ಕ್ಯಾಪಿಟಲ್ ಸಿಗುತ್ತಲ್ಲ, ಆ ಕ್ಯಾಪಿಟಲ್ ಅಮೌಂಟ್ನ ಅವರು ಅದರಿಂದ ಬರೋಂಥ ಪ್ರಾಫಿಟ್ನ ಎಷ್ಟು ಜನ್ರೇಟ್ ಮಾಡಿದ್ದಾರೆ ಅಂತ ನೋಡ್ಬೇಕು ನಾವು ಅದನ್ನು. ಓಕೆನಾ? ROE ಅಂತಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ನಾವು ಪರ್ಚೇಸ್ ಮಾಡಿರೋಂಥ ಈಕ್ವಿಟಿಯಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂತ ತೋರಿಸೋ ರೇಷಿಯೋನೇ ROE. ಇದನ್ನು ರಿಟರ್ನ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಇದನ್ನು ಆ ಶೇರ್ ಹೋಲ್ಡರ್ಸ್ ಅಮೌಂಟಲ್ಲಿ ಇದನ್ನು ಬಿಸ್ನೆಸ್ ಮಾಡೋದನ್ನು ನಾವು ಆ ಬಿಸ್ನೆಸ್ಸಲ್ಲಿ ಎಷ್ಟು ಪರ್ಸೆಂಟ್ ಇವರು ಇಯರ್ಲಿ ಪ್ರಾಫಿಟ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ರಿಟರ್ನ್ ಆನ್ ಈಕ್ವಿಟಿ ಅಂತ ಕರಿತೀವಿ. ಓಕೆನಾ? ಈ ROE ಎಷ್ಟಿರಬೇಕು ಮಿನಿಮಮ್ ಆಗಿ ಅಂತ ಅಂದರೆ, ನೀವು ಯಾವುದೇ ಕಂಪ್ನಿ ಶೇರ್ಸ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ROE ಬಂದ್ಬಿಟ್ಟು 20 to 20, ಅಂದರೆ 20ರಿಂದ 25% ROE ಇರಬೇಕು. ಅದು ಗುಡ್ ಸ್ಟೇಟಸಲ್ಲಿದೆ ಮಾರ್ಕೆಟಲ್ಲಿ ಅಂತ. ಓಕೆನಾ? ಇದೇ ಥರ ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಏನಿದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಅಂದರೆ, ಕಂಪ್ನಿ ಟೋಟಲ್ ಆ ಕ್ಯಾಪಿಟಲಲ್ಲಿ, ಅಂದರೆ ನಾವು ಈಗ ಸಪೋಸ್ ಇವಾಗ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಇರೋ ಒಂದಿಷ್ಟು ದುಡ್ಡನ್ನ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಅದು ಶಾರ್ಟೇಜ್ ಬರ್ತಿದೆ, ನಾನೊಂದಿಷ್ಟು ಸಾಲ ತಗೊಂಡಿದ್ದೀನಿ, ಅದನ್ನು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಮತ್ತು ನಾನು ಒಂದಿಷ್ಟು ಶೇರ್ಸ್ನ ಮಾರ್ಕೆಟಲ್ಲಿ, ಅಂದರೆ ಶೇರ್ಸ್ನ ಲಿಸ್ಟಿಂಗ್ ಮಾಡಿದ್ದೀನಿ. ಆ ಶೇರ್ಸ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನನಗೆ ಅದರಿಂದನೂ ಕ್ಯಾಪಿಟಲ್ ಬರ್ತಾ ಇದೆ. ಟೋಟಲ್ ಕ್ಯಾಪಿಟಲ್ ನನ್ನ ಹತ್ರ ಒಂದೆಷ್ಟೋ ದುಡ್ಡಿದೆ, ಒಂದೆಷ್ಟು ಎಕ್ಸ್ ಅಮೌಂಟ್ ಇದೆ. ಆ ಅಮೌಂಟ್ನ ನಾನು ಮಾರ್ಕೆಟಲ್ಲಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ. ಓಕೆನಾ? ಆ ಮಾರ್ಕೆಟಲ್ಲಿ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದಾಗ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅದನ್ನು ROCE ಅಂತ ಕರಿತೀವಿ. ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನಾನು ಎಷ್ಟು ಕ್ಯಾಪಿಟಲ್ನ ದುಡಿಯೋದಕ್ಕೆ ಹಾಕಿದ್ದೀನಿ ಮಾರ್ಕೆಟಲ್ಲಿ, ಅದನ್ನು ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಈ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿರಬೇಕು ನಿಮಗೆ ಅಂತಂದರೆ, ಸೇಮ್ ರೇಷಿಯೋ 20ರಿಂದ 25% ನಿಮಗೆ ಮಾರ್ಕೆಟಲ್ಲಿ 25ರಿಂದ 25% ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಹ ಅಷ್ಟೇ ಪರ್ಸೆಂಟ್ ಇರಬೇಕು. ನೀವು ಯಾವುದೇ ಒಂದು ಶೇರ್ನ ಖರೀದಿ ಮಾಡಬೇಕು ಅಂತಂದರೆ ROCEನೂ ಸಹ 20ರಿಂದ 25% ಇರಬೇಕು. ಓಕೆನಾ? ಇನ್ನೊಂದು ರೇಷಿಯೋ ನೀವೇನು ನೋಡ್ಬೋದು ಅಂತಂದರೆ ROA ಅಂದರೆ ಏನಪ್ಪ ಅಂದರೆ ರಿಟರ್ನ್ ಆನ್ ಅಸೆಟ್ಸ್. ಅಂದರೆ ಒಂದಿಷ್ಟು ಒಂದಿಷ್ಟು ಸಪೋಸ್ ಇವಾಗ ನನ್ನ ಬಿಸ್ನೆಸ್ಗೆ ಒಂದಿಷ್ಟು ಕ್ಯಾಪಿಟಲ್ನ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಒಂದಿಷ್ಟು ಅಸೆಟ್ಸ್ ಇದೆ ನನ್ನ ಹತ್ರ.
ಅಂದರೆ ಸಪೋಸ್ ಇವಾಗ ಆ ಅಸೆಟ್ಸ್ ಅಂತ ಅಂದರೆ ಈಗ ಒಂದು ಕಂಪ್ನಿ ಅಸೆಟ್ ಅಂತ ಅಂದರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಟಾಕ್ಸ್ ಅಂದರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಮೇಲೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಓಕೆನಾ. ಈ ಅಸೆಟ್ಸ್ ಇದೆ, ರಿಟರ್ನ್ ಆನ್ ಅಸೆಟ್ಸ್, ಆ ಅಸೆಟ್ಸ್ ಮೇಲೆ ನಿನಗೆ ಎಷ್ಟು ರಿಟರ್ನ್ ಬರ್ತಾ ಇದೆ. ಓಕೆನಾ. ಆ ಅಸೆಟ್ಸ್ ಮೇಲೆ ನಿನಗೆ ಎಷ್ಟು ರಿಟರ್ನ್ ಅಂದರೆ ಕಂಪ್ನಿ ಅಸೆಟ್ಸ್ ಅಂತಂದರೆ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಈ ಥರ ಈ ರಿಟರ್ನ್ ಆನ್ ಅಸೆಟ್ಸು ಸಹ ನಿಮಗೆ ಆಲ್ಮೋಸ್ಟು 20-25% ನಿಮಗೆ ಮಾರ್ಕೆಟಲ್ಲಿ ಇರಬೇಕು. ಈ ಮೂರು ಎಲಿಜಿಬಿಲಿಟಿ ಏನಿರುತ್ತೆ 20-25% ನಿಮಗೆ ಮಾರ್ಕೆಟಲ್ಲಿ ROCE, ROE ಮತ್ತು ROA ಇವೆಲ್ಲ ನಿಮಗೆ 20-25% ಇದ್ದರೆ ನಿಮಗೆ ಆ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಆ ಕಂಪ್ನಿಲಿ ನೀವು ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅರ್ಥ. ಓಕೆನಾ. ಇದೇ ಥರ ನಿಮಗೆ PE ರೇಷಿಯೋ ಅಥವಾ PB ರೇಷಿಯೋ ಅಂತ ಅಂದರೆ ಏನು, ಈ ಕೆಲವೊಂದೊಂದು ಸತಿ PB ರೇಷಿಯೋಸು ಒಂದೊಂದು ಸೆಕ್ಟರಿಗೆ ಚೇಂಜಸ್ ಇರುತ್ತೆ. ಅಂದರೆ ಇವಾಗ ಸರ್ವಿಸ್ ಸೆಕ್ಟರ್ಗೆ ಮತ್ತು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಈ ಥರ ಸೆಕ್ಟರ್ ವೈಸು PB ರೇಷಿಯೋಸು ಚೇಂಜ್ ಇರುತ್ತೆ. ಸೊ ಆ ರೇಷಿಯೋಸ್ ಎಷ್ಟಿರಬೇಕು, PE ರೇಷಿಯೋ ಅಂತ ಅಂದರೆ ಏನು, ಆಮೇಲೆ ನೀವು ಮೇಯ್ನಾಗಿ ನೀವು ಫಂಡಮೆಂಟಲಲ್ಲಿ ನಿಮಗೆ PE ರೇಷಿಯೋ PB ರೇಷಿಯೋ ಅದನ್ನು ಹೆಂಗೆ ನೋಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ನೀವು ನೆಕ್ಸ್ಟ್ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ನಿಮಗೆ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಸ್ನ ಫಾಲೋ ಮಾಡಿ. ಓಕೆನಾ.